ಸರ್ ಕೆಪಿಸಿಸಿ ಅಧ್ಯಕ್ಷರು ನಿಮ್ಗೆ ಯಾರು ಫೋನ್ ಮಾಡಿದ್ದಾರೆ? ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿನ ಭೇಟಿ ಮಾಡಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತೇಳಿ ನಿಮ್ಗೇನೋ ಫೋನ್ ಮಾಡಿದ್ರಾ? ನಿಮ್ಗೇನಾರ ಹೇಳಿದ್ರಾ? ಚರ್ಚೆ ಆಗಿರೋದು ನಿಮ್ಗೇನು ಗೊತ್ತು? ಅದೆಲ್ಲ ಈ ಮಾಧ್ಯಮಗಳ ಕಪೋಕಲ್ಪಿತ ವರದಿಗಳಷ್ಟೇ. ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಪಕ್ಷ ಬಲವರ್ಧನೆ ಬಗ್ಗೆ ಅಷ್ಟೇ. ಅಧ್ಯಕ್ಷನ ಹೇಳಿಲ್ವಾ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು, ಅಧ್ಯಕ್ಷನ ಬದಲಾವಣೆ ಮಾಡ್ತಕ್ಕಂಥದ್ದು, ಹೊಸ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಶಕ್ತಿಯುತವಾಗೈತೆ ನಮ್ಮ ಹೈಕಮಾಂಡ್. ಅದ್ರ ಬಗ್ಗೆ ಅಲ್ಲಿ ತೀರ್ಮಾನ ಮಾಡ್ತಾರೆ. ನಿಮ್ಮ ಮಾಧ್ಯಮದವ್ರೆ ಅಲ್ಲಿ ಹೋಗಿ ಭೇಟಿ ಮಾಡಿದ ತಕ್ಷಣ ನಿಮ್ಮ ಮಾಧ್ಯಮದವರೇ ಸೃಷ್ಟಿ ಮಾಡ್ಬಿಡ್ತಾರೆ. ನಿಮ್ಗೆ ಯಾರು ಫೋನ್ ಮಾಡಿ ಹೇಳಿದ್ರೆ ಹೇಳಿ, ನೀವೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಾ. ಈಗ ಆಗ್ತಾ ಇದೆ, ಹಿಂಗೆ ಮಾಡಕ್ಕೆ ಹೋಗೋರು ಹಿಂಗೆ ಮಾತಾಡ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರೆ ಒಂದು ನೀವೇ ವ್ಯಾಖ್ಯಾನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರೆ ನೀವೇ ವ್ಯಾಖ್ಯಾನ ಮಾಡ್ಬಿಡ್ತೀರಾ. ಹಿಂಗೆ ಮಾಡ್ತಾವ್ರೆ, ಹಿಂಗೆ ಮಾಡಕ್ಕೆ ಹೋಗ್ಬಿಟ್ಟವ್ರೆ ಅಂತ. ಅವೆಲ್ಲ ಸುಳ್ಳು. ಸರ್, ಲೋಕಸಭಾ ಚುನಾವಣೆ ಆದಮೇಲೆ ಯಾಕೆ ಇಷ್ಟೊಂದು ರೀತಿ ಚರ್ಚೆ ಆಗ್ತದೆ? ಯಾವ ಪಕ್ಷ ಪ್ರಬಲವಾಗಿರ್ತದೆ ಅಲ್ಲಿ ಚರ್ಚೆಗಳಾಗ್ತದೆ, ಯಾವ ಪಕ್ಷ ವೀಕ್ ಆಗಿರ್ತದೆ ಚರ್ಚೆಗಳಾಗಲ್ಲ. ನಮ್ಮ ಪಕ್ಷ ಪ್ರಬಲವಾಗಿದೆ, ಚರ್ಚೆಗಳಾಗ್ತದೆ. ಚರ್ಚೆಗಳಾದರೂ ಕೂಡ ಹೈಕಮಾಂಡ್ ಇದೆ, ಬಲಿಷ್ಠವಾದಂಥ ಹೈಕಮಾಂಡ್ ಇದೆ. ಅದು ತೀರ್ಮಾನ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತಗೋತಾರೆ. ಕಾರ್ಯಕ್ರಮ ಸರ್, ಕೋಂಡಳ್ಳಿನಲ್ಲಿ ಇವತ್ತು ಒಂದು ರಸ್ತೆ CNN DK ಸುರೇಶ್ ಅವರೇನು ಮಂಜೂರಾತಿಯನ್ನು ಕೊಡಿಸಿದ್ರು. ಅದ್ರ ಬಗ್ಗೆ ರಸ್ತೆ ಒಂದು 1,30,30,00,000ದಲ್ಲಿ ಸಂಪೂರ್ಣ ರಸ್ತೆ ಅಭಿವೃದ್ಧಿ. ಮತ್ತು ನಮ್ಮ ಅಲ್ಸ್ಬೆಲೆನಲ್ಲೂ ಕೂಡ ಅಂಗನವಾಡಿ, ಡೈರಿ, ಐಮಾಸ್ ಲೈಟು ಇವೆಲ್ಲವನ್ನು ಕೂಡ ಅಲ್ಸ್ಬೆಲೆನಲ್ಲಿ ಮಾಡ್ತಾಯಿದ್ದೀವಿ. ಮಠದಪಾಳ್ಯ ಮತ್ತು ದೋಣ್ಕುಪ್ಪೆ ಮತ್ತು ಗೊಲ್ರಟ್ಟಿ, ಮಠದಪಾಳ್ಯ ಗೊಲ್ರಟ್ಟಿ ಈ 3 ಕಡೆನೂ ಕೂಡ ಹಿಂದೆ DK ಸುರೇಶ್ ಅವರು ಏನು ಅನುದಾನ ಕೊಡ್ತಿದ್ರು ಆ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಈಗ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ.